ಒಂದು ಹಾಗೆ ಆರೈಸು ಆರೋಗ್ಯ ಆರೋಗ್ಯ ಇಲ್ಲ ಆರೋಗ್ಯ ಸಮೇತ. ಹಾಗೆ ನಮಗೆ ಈ ಒಂದು ಆಸ್ಪತ್ರೆಯನ್ನು ಶೂಟಿಂಗ್ಗೋಸ್ಕರ ಅವಕಾಶ ಮಾಡಿಕೊಡುತ್ತಾ ಶ್ರೀಧರ್ ಸರ್ ಈಗ ನಮ್ಮ ಜೊತೆ ಎಲ್ಲ ಹೊರಗಡೆ ಬ್ಯುಸಿ ಇದ್ದಾರೆ, ಹಾಗೂ ಆಡಳಿತ ವರ್ಗದವರು ಇದ್ದಾರೆ, ಎಲ್ಲ ಸಿಬ್ಬಂದಿ ವರ್ಗದವರಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಹೇಳ್ತಾ ಸರ್ಗೆ ಆಸ್ಪತ್ರೆ ಕಡೆಯಿಂದಲೂ ನಮ್ಮ ಶ್ರೀಧರ್ ಸರ್ ಮತ್ತು ಸಿಬ್ಬಂದಿ ವರ್ಗದ ಕಡೆಯಿಂದ ಒಂದು ಗೌರವ ಸಮರ್ಪಣೆ. ನಾನು ಎರಡೆರಡು ಮಾತು ಸರ್ ನೋಡಿದಾಗಿಂದ ಆ್ಯಸ್ ಎ ಸ್ಟೂಡೆಂಟ್ ಹೇಳಿದ್ದು, ದೇವರು ನಮಗೆ ಪ್ರತ್ಯಕ್ಷ ಕಾಣಲ್ಲಂತೆ, ಆದರೆ ಮನುಷ್ಯ ರೂಪದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ಆ ದೇವ್ರ ಸ್ಥಾನವನ್ನು ತುಂಬಿರೋದು ನಮ್ಮ ಸಿ ಆರ್ ಚಂದ್ರಶೇಖರ್ ಸರ್ ಅಂತಲೇ ನಾನಂತೂ ಹೇಳ್ತೀನಿ. ಯಾಕಂದರೆ ಅವರು ದೇವರೇ ಸಾಕ್ಷಾತ್ ನಮಗೆ. ನಾನಂತೂ ಏನಕ್ಕೆ ಇದನ್ನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ಸಮಾಧಾನ ಕೌನ್ಸಿಲಿಂಗ್ ಸೆಂಟರ್ಗೆ ಹೋಗುವಾಗ ಸ್ವಂತ ಒಂದೇ ಒಂದು ರೂಪ ಇವತ್ತು ಡಿಪ್ರೆಷನ್ನು ಮತ್ತೊಂದು ಅಂತ ಎಷ್ಟು ಜನ ಬಳಲ್ತಾ ಇದ್ದಾರೆ. ಆ ಮಾನಸಿಕ ರೋಗಿಗಳಿಗೆ ಹೊರಗಡೆ ಹೋದರೆ, ನಾನು ಅಬ್ರಾಡಲ್ಲಿ ಕೌನ್ಸಿಲಿಂಗು ಮತ್ತೆಲ್ಲ ಮಾಡಿಸ್ತಾರೆ, ಪರ್ ಅವರು ಪರ್ ಸೆಕೆಂಡು ಪರ್ ಮಿನಿಟ್ ಅಂತ ಚಾರ್ಜ್ ಮಾಡುವಂತಹ ಜನಗಳನ್ನು ನೋಡಿದ್ದೀನಿ. ಸಂಪೂರ್ಣ ಅಂತಹ ಬಡ ಜನತೆ ಇರ್ಬೋದು, ಶ್ರೀಮಂತ, ಯಾವುದೇ ತರಹದ ಭೇದ ಭಾವ ಇದೆ, ಪ್ರತಿಯೊಬ್ಬರಿಗೂ ಉಚಿತವಾದಂತಹ ಒಂದು ಒಂದು ಸೆಂಟರ್ನ ಓಪನ್ ಮಾಡಿ ಕೌನ್ಸಿಲಿಂಗು ಮತ್ತು ಟ್ರೀಟ್ಮೆಂಟು ಎಲ್ಲವನ್ನು ಉಚಿತವಾಗಿ ನೀಡಿರುವಂತಹ ನಮ್ಮ ಸಿ ಆರ್ ಚಂದ್ರಶೇಖರ್ಗೆ ಬರುವಂಥ ಇನ್ನೂ ಹೆಚ್ಚಿನ ಆರೋಗ್ಯ ಕಾಪಾಡಲಿ. ಯಾಕೆಂದರೆ ಯಾವುದೇ ಒಂದು ಆಸೆ ಇಲ್ಲದೆ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ತನ್ನ ಶ್ರೀಮತಿಯವರ ಹೆಸರಲ್ಲಿ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಇಷ್ಟು ಮಾಡ್ತಾ ಇರೋರಿಗೆ ನಿಜವಾಗ್ಲೂ ನಾನಂತೂ ಬಹಳ ಬಹಳ ಋಣಿ ಅಂತ ಹೇಳ್ತೀನಿ ಸರ್ಗೆ. ನಾನು ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಕೂಡ ತುಂಬ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ದೀಪಶ್ರೀ ಆಸ್ಪತ್ರೆ ಕಡೆಯಿಂದ ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದ ಕಡೆಯಿಂದ ಸರ್ಗೆ ಗೌರವ ಸಮರ್ಪಣೆ. ಬನ್ನಿ ಬನ್ನಿ ಪೂಜೆ